ಹೇ ಗಾಯ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು DMJ ವ್ಲಾಗ್ಸ್. ನಾನು ದೇವಿ. ಈ ವಿಡಿಯೋದಲ್ಲಿ ನಾನು ಬಾತಿಂಗ್ ರಿಲೇಟೆಡ್ ಯಾವ್ಯಾವ ಪ್ರಾಡಕ್ಟ್ಸ್ ಇದೆ, ಯಾವ್ಯಾವ ಆಕ್ಸೆಸರೀಸ್ ಇದೆ ಬಾತಿಂಗ್ ಅಂತ ಬಂದರೆ, ಈ ಥರ ಬಾತಿಂಗ್ಗೆ ರಿಲೇಟೆಡ್ ಎಲ್ಲ ಪ್ರಾಡಕ್ಟ್ಸ್ಗಳ ಬಗ್ಗೆ ಮಾತಾಡ್ತೀನಿ ಈ ವಿಡಿಯೋದಲ್ಲಿ. ನನಗೇನು ಗೊತ್ತು, ನಾನು ಯಾವ್ಯಾವ ಪ್ರಾಡಕ್ಟ್ಸ್ನ ಟ್ರೈ ಮಾಡಿದ್ದೀನಿ, ಸೊ ಅದ್ರ ಬೇಸಿಸ್ ಮೇಲೆ ಯಾವ ಪ್ರಾಡಕ್ಟ್ಸ್ನ ತೊಗೋಬಾರ್ದು, ಯಾವ ಪ್ರಾಡಕ್ಟ್ಸ್ನ ತೊಗೋಬೇಕು ಅಂತಲೂ ಹೇಳ್ತೀನಿ ಈ ವಿಡಿಯೋದಲ್ಲಿ. ಸೊ ಎಂಡ್ವರೆಗೂ ವಿಡಿಯೋನ ನೋಡಿ. ನಾನು ಜಾಸ್ತಿ ಪೇರೆಂಟಿಂಗ್ ಬಗ್ಗೆ ವೀಡಿಯೋಸ್ ಮಾಡ್ತಾಯಿರ್ತೀನಿ. ನಾನು ಮಾಡೋ ವೀಡಿಯೋಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಹೇಳಬೇಕು ಅಂದರೆ ಕಮೆಂಟ್ ಮಾಡಿ. ಲೆಟ್ಸ್ ಸ್ಟಾರ್ಟ್ ದಿಸ್ ವಿಡಿಯೋ. ಓಕೆ, ಇದೆಲ್ಲ ಪ್ರಾಡಕ್ಟ್ಸ್ಗಳು ಬಂದು ನಾನು ತೊಗೊಂಡು ಒಂದಷ್ಟು ಎಕ್ಸ್ಪೆರಿಮೆಂಟ್ ಮಾಡಿ ಯಾವುದಾದ್ರು ಸ್ವಲ್ಪ ವರ್ಕ್ ಆಗ್ತಿದೆ ಅಥವಾ ಯಾವುದು ವರ್ಕ್ ಆಗಲ್ಲ ಆ ಥರ ಎಕ್ಸ್ಪೀರಿಯನ್ಸ್ ಮೇಲೆ ನಾನು ಹೇಳ್ತಿರೋದು. ಈ ಫುಲ್ ವೀಡಿಯೋ ನಾನು ಮಾಡಿರೋದು. ಫಸ್ಟ್ ಒಂದು ಬಾತಿಂಗ್ ಅಂತ ಬಂದಾಗ, ಸೊ ನಾವು ಸ್ನಾನ ಮಾಡ್ಸೋಕ್ಕೆ ಯಾವ ಪ್ರಾಡಕ್ಟ್ಸ್ ಬೇಕು ಅಂತ ನೋಡಿದ್ರೆ, ಜಾಸ್ತಿ ಅದು ಇದು ಅಂತ ಏನು ತೊಗೊಳಕ್ಕೆ ಹೋಗ್ಬಿಡಿ. ಸೊ ಇವಾಗ ಬಾತಿಂಗ್ ಒಂದು ರುಟೀನ್ ಅಂತ ಬಂದರೆ ಫಸ್ಟ್ ಹೆಂಗೆ ಸ್ಟಾರ್ಟ್ ಮಾಡ್ತೀವಿ, ನಾವು ಮಸಾಜ್ ಮಾಡೋದ್ರಿಂದ ಸ್ಟಾರ್ಟ್ ಮಾಡ್ತೀವಿ. ಸೊ ಅದಕ್ಕೆ ಒಂದು ಮಸಾಜ್ ಆಯಿಲ್ ತೊಗೊಳ್ಳಿ, ಒಂದು ಚೆನ್ನಾಗಿರೋದು, ಚೆನ್ನಾಗಿ ಬ್ರ್ಯಾಂಡ್ ನೋಡಿ ತೊಗೊಳ್ಳಿ. ಸೊ ನಾನು ಯಾವ್ದು ಯೂಸ್ ಮಾಡ್ತೀನಿ ಅಂತ ಹೇಳ್ತೀನಿ ಎಂಡಲ್ಲಿ. ಸೊ ಒಂದು ಮಸಾಜ್ ಆಯಿಲ್ ಮೇಲೆ ಇನ್ವೆಸ್ಟ್ ಮಾಡಿ. ಸೊ ಮಸಾಜ್ ಆಯಿಲ್ ಆದಮೇಲೆ ಸ್ವಲ್ಪ ನೋಡಿ ಹೇರ್ಸ್ ಇದೆಯಾ, ಮಕ್ಕಳಿಗೆ ಸ್ವಲ್ಪ ಹೇರ್ಸ್ ಇದ್ದರೆ ಹೆಡ್ ಮಸಾಜ್ ಮಾಡಬೇಕು ಅಂದರೆ ಅದಕ್ಕೊಂದು ಯಾವುದಾದ್ರೂ ಆಯಿಲ್ ಬೇಕು. ಹೇರ್ ಮಸಾಜು ಮತ್ತು ಬಾಡಿ ಮಸಾಜ್ಗೆ ಸೊ ಇದೆರಡಕ್ಕೆ ಒಂದು ಆಯಿಲ್ನ ತೊಗೊಳ್ಳಿ ಚೆನ್ನಾಗಿರೋದು. ಸೊ ಇದು ಬಿಟ್ಟರೆ ಅದಾದ ಮೇಲೆ ಸ್ನಾನ ಮಾಡ್ಸೋಕೆ ಹೋದಾಗ ಅಲ್ಲಿಗೆ ಬಾಡಿ ವಾಶು ಮತ್ತು ಶಾಂಪು ಅಷ್ಟೇ, ಎರಡೇ ಸಾಕು. ಇನ್ನೇನು ತೊಗೊಳಕ್ಕೆ ಹೋಗ್ಬಿಡಿ. ಅದು ಇದು ಕಂಡೀಷ್ನರು ಅದು ಇದು ಏನೂ ಬೇಕಾಗಿಲ್ಲ, ಅಥವಾ ಮುಖ ತೊಳೆಯೋಕ್ಕೆ ಸಪ್ರೇಟಾಗಿ ಏನೂ ಬೇಕಾಗಿಲ್ಲ. ಸೊ ಎರಡೇ ಪ್ರಾಡಕ್ಟ್ ಸಾಕು. ಬಾಡಿ ವಾಶ್ ಒಂದು, ಅದಾದಮೇಲೆ ಶಾಂಪು ಒಂದು. ಇದಾದಮೇಲೆ ಸ್ನಾನ ಮಾಡಿಸಿ ಕರ್ಕೊಂಬಂದಾಗ ಬಾಡಿ ಲೋಷನ್ ಬೇಕು. ಸೊ ಬಾಡಿ ಲೋಷನ್ ಯೂಸ್ ಮಾಡಿ, ಅಥವಾ ಬೇಬಿ ಲೋಷನ್, ಬಾಡಿ ಲೋಷನ್ ಏನು ಕರಿತೀರಾ, ಸೊ ಅದೊಂದು ಬಾಡಿ ಲೋಷನ್ ಬೇಕು. ಅದಾದಮೇಲೆ ಫೇಸ್ ಕ್ರೀಮ್ ಒಂದು ಬೇಕು. ಸೊ ನಾನು ನನ್ನ ಮಗನಿಗೆ ಸಪ್ರೇಟ್ ಫೇಸ್ ಕ್ರೀಮ್ ಯೂಸ್ ಮಾಡ್ತೀನಿ. ಸೊ ನಿಮ್ಗೆ ಬೇಕಾದರೆ ತೊಗೊಳ್ಳಿ, ಬಿಕಾಸ್ ಅದು ಬಾಡಿ ಲೋಷನ್ ಏನಿದೆ ಅದು ಸ್ವಲ್ಪ ತಿಕ್ಕಾಗಿರಲ್ಲ. ಸೊ ಅದು ಬಾಡಿಗೆ ಚೆನ್ನಾಗಿರುತ್ತೆ, ಫೇಸ್ಗೆ ಅಷ್ಟೊಂದು ಆಯಿಲಿ ಅನಿಸುತ್ತೆ. ಸೊ ಅದಕ್ಕೆ ನಾನು ಫೇಸ್ ಕ್ರೀಮ್ ಅಂತ ಬರುತ್ತೆ, ಅದನ್ನು ತೊಗೊತೀನಿ. ಇಷ್ಟ ಸಾಕು, ಇನ್ನೇನು ಬೇಕಾಗಿಲ್ಲ. ಸೊ ನೀಟಾಗಿ ಮಸಾಜ್ ಮಾಡಿ ಫಸ್ಟು ಸ್ನಾನ ಮಾಡಿಸಿ, ಅದಾದಮೇಲೆ ನೀಟಾಗಿ ಎಲ್ಲ ಒರೆಸಿ ಬೇಬಿ ಲೋಷನ್ನು ಮತ್ತು ಫೇಸ್ ಕ್ರೀಮ್ ಹಾಕಿದ್ರೆ ಡನ್, ಮುಗಿಯೋದು. ಸ್ನಾನ ಈ ರೊಟೀನ್ ಫುಲ್ ಮುಗಿಯುತ್ತೆ. ಸೊ ಇಷ್ಟ ಪ್ರಾಡಕ್ಟ್ಸ್ ಸಾಕು, ಇನ್ನೇನು ಯಾವುದು ಪ್ರಾಡಕ್ಟ್ಸ್ಗಳು ಅದು ಇದು ಅಂತ ಯಾವುದ್ರ ಮೇಲೆ ತೊಗೊಳಕೋಗ್ಬಿಡಿ. ಸೊ ಇಷ್ಟು ಪ್ರಾಡಕ್ಟ್ಸ್ ಬೈ ಅಂತ ಬಂದಾಗ ಇದಿಷ್ಟು ಪ್ರಾಡಕ್ಟ್ಸ್ನ ತೊಗೊಳ್ಳಿ ಅಂತ ನಾನು ಹೇಳ್ತೀನಿ. ಸೊ ನಾನು ನಿಮ್ಗೆ ಹೇಳಿದ್ನಲ್ಲ ನಾನು ಯಾವ್ದು ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ ಬಾತಿಂಗ್ ಅಂತ ಬಂದಾಗ ಅಂತ. ಸೊ ನಾನು ಮೇಯ್ನಾಗಿ ಟ್ರೈ ಮಾಡಿದ್ದು ಇದುವರೆಗೂ ಒಂದು 3 ಬ್ರ್ಯಾಂಡ್ಸು. ಫಸ್ಟ್ ಒಂದು ಸೆಬಾಮೆಡ್ ಅವ್ರದ್ದು ಎಲ್ಲದೂ ನಾನು ಇವಾಗ ಯಾವ್ದು ಲೀಸ್ಟ್ ಫಸ್ಟ್ ಹೇಳಿದೆ ಅದೆಲ್ಲದೂ ಟ್ರೈ ಮಾಡಿದ್ದೀನಿ. ಐ ಥಿಂಕ್ ಚೆನ್ನಾಗಿದೆ ಸೆಬಾಮೆಡ್ ಅವ್ರದ್ದು ಟ್ರೈ ಮಾಡಿದ್ದೀನಿ. ಆಮೇಲೆ ಸೆಟಾಫಿಲ್ ಅವ್ರದ್ದು ಟ್ರೈ ಮಾಡಿದ್ದೀನಿ. ಆಮೇಲೆ ಚೀಕು ಅವ್ರದ್ದು ಟ್ರೈ ಮಾಡಿದ್ದೀನಿ. ಸೊ ನಾನು ಯೂಶ್ವಲಿ ಇದು 3 ರಿಪೀಟ್ ಮಾಡ್ತಿರ್ತೀನಿ. ಅಂದರೆ ಒಂದು ಬಾಟ್ಲು ಸೆಬಾಮೆಡ್ ಖಾಲಿ ಆದಮೇಲೆ ನೆಕ್ಸ್ಟು ಒಂದು ಸೆಟಾಫಿಲ್ ಆರ್ಡ್ರ್ ಮಾಡ್ತೀನಿ. ಸೆಟಾಫಿಲ್ ಖಾಲಿ ಆದಮೇಲೆ ಚಿಕ್ಕೋ ಅವ್ರದ್ದು ಆರ್ಡ್ರ್ ಮಾಡ್ತೀನಿ. ಚಿಕ್ಕೋ ಅವ್ರದ್ದು ನಂಗೆ ಅಷ್ಟೊಂದು ಇಷ್ಟ ಆಗಿಲ್ಲ, ಓಕೆ ಅನ್ನಿಸ್ತು. ಬಟ್ ಇದು ಎರಡು ಸೆಟಾಫಿಲ್ ಅವ್ರದ್ದು ಮತ್ತು ಸೆಬಾಮೆಡ್ ಅವ್ರದ್ದು ಆಲ್ಟರ್ನೇಟಿವ್ ರಿಪೀಟ್ ಮಾಡ್ತಿರ್ತೀನಿ. ಅಂದರೆ ಐ ಜಸ್ಟ್ ಶೋ ಯು. ಸೊ ಈ ಥರ, ಸೊ ಇದು ಇಷ್ಟು ದೊಡ್ಡದು ಬಾಡಿ ಲೋಷನ್, ಬಾಡಿ ವಾಶ್ ಎಲ್ಲ ಇದು ಸೇಮ್ ಬರುತ್ತೆ. ಎಷ್ಟಿದೆ, 500 ml ಇದೆಯಾ, 400 ml ಇದೆ. ಸೊ ಇದಿಷ್ಟು ಸೈಜ್ದು ಬರುತ್ತೆ. ಸೊ ಇದಿಷ್ಟು ಸೈಜ್ನೇ ಸೇಮ್ ನಾನು ನೆಕ್ಸ್ಟು ಬೇರೆ ಸೆಟಾಫಿಲ್ ಅವ್ರದ್ದು ತೊಗೊತೀನಿ. ಸೊ ಈ ಥರ ಇದಿಷ್ಟಿದೆ, ಮತ್ತೆ ಬೇರೆ ರಿಪೀಟ್ ಮಾಡ್ತಿರ್ತೀನಿ. ಸೊ ಯಾಕೆ ಅಂದರೆ ಸೇಮ್ ಬ್ರ್ಯಾಂಡ್ದು ಕಂಟಿನ್ಯೂಸ್ ಆಗಿ ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತಿರ್ತೀನಿ, ಬ್ರ್ಯಾಂಡ್ನ ಅವಾಗ ಚೇಂಜ್ ಮಾಡ್ತಿರ್ತೀನಿ. ಅಂದರೆ ಅದಕ್ಕೆ ಸೆಟ್ ಆಗಿಬಿಡ್ತಾರೆ ಮಕ್ಕಳು ಅಂತ. ಆಮೇಲೆ ಮತ್ತೆ ಬೇರೆ ಪ್ರಾಡಕ್ಟ್ ಹಾಕೋವಾಗ ಅಲರ್ಜಿ ಆಗೋದು ಆ ಥರ ಎಲ್ಲ ಆಗ್ಬೋದು ಅನ್ನೋ ಚಾನ್ಸಸ್ಸಿಂದ ಒಂದೇ ಪ್ರಾಡಕ್ಟ್ ಟ್ರೈ ಮಾಡಿಬಿಡಿ, ಬೇರೆ ಬ್ರ್ಯಾಂಡ್ಸ್ ಪ್ರಾಡಕ್ಟ್ನ ಟ್ರೈ ಮಾಡಿ ಅಂತ ಹೇಳ್ತಾರೆ. ಸೊ ಅದಕ್ಕೆ ನಾನು ಬ್ರ್ಯಾಂಡ್ಸ್ನ ಅವಾಗ ಚೇಂಜ್ ಮಾಡ್ತಿರ್ತೀನಿ. ಯಾವುದೋ ಬೇರೆ ಹೊಸ ಬ್ರ್ಯಾಂಡೆಲ್ಲ ಹೋಗಲ್ಲ. ಸೊ ಇದಿಷ್ಟೇ ನಾನು ಹೇಳಿದ್ನಲ್ಲ, ಒಂದು 2-3 ಬ್ರ್ಯಾಂಡು ಚೇಂಜ್ ಮಾಡ್ತಾ ಇರ್ತೀನಿ. ಈ ಸಲ ಮದರ್ಸ್ ಫ್ರೆಶ್ ಅವ್ರದ್ದು ಆರ್ಡ್ರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅವ್ರದ್ದು ನಾನು ಯೂಶ್ವಲಿ ವೆಟ್ ಟಿಶ್ಯೂಸ್ ಯೂಸ್ ಮಾಡ್ತೀನಿ. ಬಟ್ ಏನೋ ಒಂದ್ಸಲ ಫೀಲಿಂಗ್ ಬರ್ತಾ ಇದೆ ಆರ್ಡ್ರ್ ಮಾಡೋಣ ಅವ್ರ ಬ್ರ್ಯಾಂಡ್ದು ಅಂತ. ಸೊ ಮೋಸ್ಟ್ಲಿ ನೆಕ್ಸ್ಟ್ ಅವ್ರ ಬ್ರ್ಯಾಂಡ್ದು ಆರ್ಡ್ರ್ ಮಾಡಿ ನೋಡ್ತೀನಿ, ಫಾರ್ಮುಲಾ ಸೆಟ್ ಆಗುತ್ತಾ ಏನು ಅಂತ. ಈ ಥರ ಇದಿಷ್ಟು ಬ್ರ್ಯಾಂಡ್ಸ್ಗಳನ್ನ ನಾನು ಟ್ರೈ ಮಾಡಿದ್ದೀನಿ. ನೋಡಿ ನಿಮ್ಗೆ ಯಾವುದು ವರ್ಕ್ ಆಗುತ್ತೆ, ನಿಮ್ಮ ಬಜೆಟ್ ಮೇಲೆ ಎಲ್ಲದ್ರ ಮೇಲೆ ನೋಡಿ ನೀವು ಯಾವ ಬ್ರ್ಯಾಂಡ್ಸ್ ಬೇಕು ಅದನ್ನ ಟ್ರೈ ಮಾಡ್ಬೋದು.
ಇವಾಗ ಈ ಥರ ಪ್ರಾಡಕ್ಟ್ಸ್ ತೊಗೊಳೋದು ಬೇಡ ಅಥವಾ ಆಪ್ಷನಲ್ ಪ್ರಾಡಕ್ಟ್ಸಿಗೆ ಬಂದರೆ, ಆಪ್ಷನಲ್ಲಾಗಿ ಬಂದರೆ ನಾನು ಸನ್ಸ್ಕ್ರೀನ್ ಆ್ಯಡ್ ಮಾಡ್ತೀನಿ. ನನಗೆ ಇನ್ನೂ ನೆನಪಿದೆ, ನನ್ನ ಫಸ್ಟ್ ವಿ ಟೈಮಲ್ಲಿ ಒಂದು ಸಲ ಟ್ರಿಪ್ಗೆ ಹೋಗಿದ್ವಿ. ಸೊ ಆವಾಗ ಫಸ್ಟ್ ಟೈಮ್ ಐ ಥಿಂಕ್ 6 months ಆದಾಗ ಹೋಗಿದ್ದು ಟ್ರಿಪ್ಗೆ. ಅಲ್ಲಿ ಯಾವುದೋ ಒಂದು ವ್ಯೂ ಪಾಯಿಂಟ್ ನೋಡೋಕ್ಕೇನೋ ಹೋಗಿದ್ವಿ. ಆವಾಗ ಕೆನ್ನೆ ಫುಲ್ ರೆಡ್ ಆಗಿಬಿಟ್ಟಿತ್ತು ಅವನಿಗೆ. ಫಸ್ಟ್ ಟೈಮ್ ಅಷ್ಟು ಬಿಸಿಲನ್ನ ಅಷ್ಟು ಲಾಂಗ್ ಟೈಮ್ ನೋಡಿದ್ದು ಅವನು. ಸೊ ಆವಾಗ ತೊಗೊಂಡು ಹೋಗಿದ್ದೆ, ಬಟ್ ಅದೇನು ಅಷ್ಟೊಂದು ವರ್ಕ್ ಆಗಿಲ್ಲ ಸನ್ಸ್ಕ್ರೀನು. ಬಟ್ ನೀವು ಟ್ರಾವೆಲ್ ಐಡಿಯಲಿ ಹೇಳೋದು, ನೀವು ಮನೇಲಿದ್ರೂ ಸನ್ಸ್ಕ್ರೀನ್ ಹಾಕೊಬೇಕು ಅಂತಲೇ ಹೇಳೋದು. ನೋಡಿ, ನಿಮ್ಮದು ನೀವು ಟ್ರಾವೆಲ್ ಮಾಡ್ತಿದ್ದೀವಿ, ಜಾಸ್ತಿ ಹೋಗ್ತಿದ್ದೀವಿ ಅಂದರೆ ಒಂದು ಚೆನ್ನಾಗಿರೋ ಸನ್ಸ್ಕ್ರೀನ್ ಇಟ್ಕೊಳ್ಳಿ. ಮನೇಲಿದ್ದರೆ ಚಿಕ್ಕ ಮಕ್ಕಳಿಗೆಲ್ಲ ಹಾಕೋಕೆ ಹೋಗಬೇಡಿ ಅಂತ ಹೇಳ್ತೀನಿ, ಬಟ್ ನಮಗೆ ಬೇಕಾದ್ರೆ ಹಾಕೋಬಹುದು ನಾವು. ಚಿಕ್ಕ ಮಕ್ಕಳಿಗೆಲ್ಲ ಮನೇಲಿದ್ದಾಗೆಲ್ಲ ಸನ್ಸ್ಕ್ರೀನ್ ಹಾಕೋಕೆ ಹೋಗಬೇಡಿ. ಬಟ್ ನೀವೆಲ್ಲಾದರೂ ಈಚೆ ಜಾಸ್ತಿ ಟ್ರಾವೆಲ್ ಮಾಡ್ತೀನಿ ಅಂದಾಗ, ಈಚೆ ಹೋದಾಗ ಒಂದು ಸನ್ಸ್ಕ್ರೀನ್ ಇಟ್ಕೊಂಡಿರಿ ಮನೇಲಿ. ಸೊ ಅವಾಗ ಜಾಸ್ತಿ ಟ್ಯಾನ್ ಆಗಿಬಿಡ್ತಾರೆ. ನಾನು ಈ ಟೈಮಲ್ಲಿ ತುಂಬ ಟ್ಯಾನ್ಗಳನ್ನ ನೋಡಿದ್ದೀನಿ. ಸೊ ಒಂದು ಸಲ ಇದಾಗಿತ್ತಾ, ಫಸ್ಟ್ ಟೈಮ್ 6 months ಆದಾಗ ಕರ್ಕೊಂಡು ಹೋಗಿದ್ದು. ಸೊ ಆವಾಗ ಕೆನ್ನೆ ಫುಲ್ ರೆಡ್ ಆಗಿಬಿಟ್ಟಿತ್ತು. ಸೊ ಆವಾಗ ಒಂದು ಸಲ ಫುಲ್ ಈ ಥರ ಸನ್ ಬಾರ್ನ್ ಆಯಿತು. ಅದಾದಮೇಲೆ ಊರಲ್ಲಿ ಬೇಸಿಗೆ ರಜಕ್ಕೆ ಬಂದಿದ್ದ ಈ ಸಲ. ಸೊ ಫುಲ್ ಕಪ್ಪಾಗ್ಬಿಟ್ಟಿದ್ದ, ಬಾಡಿ ಫುಲ್ ಕಪ್ಪಾಗ್ಬಿಟ್ಟಿದ್ದ. ಸೊ ಅಷ್ಟು ಟ್ಯಾನ್ ಆಗಿತ್ತು ಓಡಾಡಿ ಅದೆಲ್ಲ ಮಾಡಿ. ಬಟ್ ನನಗೇನು ಬೇಜಾರಿಲ್ಲ, ಖುಷಿನೇ. ಅಷ್ಟು ಆಟ ಆಡಿದ್ದಾನೆ, ಅಷ್ಟು ಎಂಜಾಯ್ ಮಾಡಿದ್ದಾನೆ, ಅಷ್ಟು ಅವನೇನು ಫುಲ್ ಆ್ಯಕ್ಟಿವಿಟಿ ಮಾಡಿದ್ದಾನೆ ಅಂತ ಖುಷಿ ಇದೆ. ಬಟ್ ಹೇಳ್ತಿರೋದು ನಾನು ನಿಮಗೆ, ಒಂದು ಚೆನ್ನಾಗಿರೋ ಸನ್ಸ್ಕ್ರೀನ್ ಮೇಲೆ ಇನ್ವೆಸ್ಟ್ ಮಾಡಿ. ಆಪ್ಷನಲ್ಲಾಗಿ ಇಟ್ಟಿರ್ತೀನಿ, ಬಿಕಾಸ್ ನೀವು ಟ್ರಾವೆಲ್ ಮಾಡಿದ್ರೆ, ಈಚೆ ಜಾಸ್ತಿ ಓಡಾಡ್ತಿದ್ರೆ, ಸೊ ಆವಾಗ ಬೇಕಾಗುತ್ತೆ. ಬೇಸಿಗೆಗಾಲ ಬಂದಾಗ, ಚಿಕ್ಕವರಿದ್ದಾಗ ಬೇಕಾಗಲ್ಲ, ಒಂದು ಸ್ವಲ್ಪ ದೊಡ್ಡವರಾದಾಗ ಜಾಸ್ತಿ ಯೂಸ್ ಮಾಡಿ ಅಥವಾ ತೊಗೊಳ್ಳಿ ಅಂತ ಹೇಳ್ತೀನಿ. ಇವಾಗ ಯಾವ ಪ್ರಾಡಕ್ಟ್ಸ್ನ ತೊಗೋಬಾರ್ದು ಅಂತ ಬಂದರೆ, ಇದು ಬರುತ್ತೆ, ಲಿಪ್ ಆಯಿಲ್ ಬರುತ್ತೆ, ಲಿಪ್ ಆಯಿಲು ಆ ಥರ ಎಲ್ಲ ತೊಗೋಬೇಡಿ. ಮತ್ತು ಕಂಡೀಷ್ನರ್ಗಳು ಬರುತ್ತೆ ಹೇರ್ಗೆ. ಸೊ ಚಿಕ್ಕ ಮಕ್ಕಳಲ್ಲಿ ಬೇಕಾದರೆ ನೀವು ಅಬ್ಸರ್ವ್ ಮಾಡಿ ನೀಟಾಗಿ, ಹೇರ್ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಎಷ್ಟು ಚೆನ್ನಾಗಿ ಬೆಳೆದಿರುತ್ತೆ. ಯಾಕೆ ಅಂದರೆ ಅವ್ರು ಇನ್ನೂ ಪೊಲ್ಯೂಷನ್ಗೆ ಅಥವಾ ಅವ್ರು ತಿಂತಿರೋ ಫುಡ್ಡು ಇನ್ನೂ ಎಫೆಕ್ಟ್ ಆಗಿ ಬೇರೆ ಬೇರೆ ಥರ ಆಗಿ ಹೇರ್ ಡ್ಯಾಮೇಜಸ್ ಎಲ್ಲ ಇನ್ನೂ ಆಗಿರಲ್ಲ. ಅಥವಾ ನಾವೆಲ್ಲ ಶಾಂಪುಗಳನ್ನ ಲಾಂಗ್ ಟೈಮ್ ಯೂಸ್ ಮಾಡಿರ್ತೀವಿ. ಸೊ ಇದೆಲ್ಲ ಲಾಂಗ್ ಟರ್ಮಲ್ಲಿ ಏನೇನು ನಾವು ಮಾಡಿರ್ತೀವಿ ನಮ್ಮ ಬಾಡಿಗೆ, ಸೊ ಅದು ಈ ಥರ ಸ್ಕಿನ್ ಮೇಲೆ, ಹೇರ್ ಮೇಲೆಲ್ಲ ಎಫೆಕ್ಟ್ ತೋರಿಸ್ತಿರುತ್ತೆ. ಬಟ್ ಅವ್ರಿನ್ನೂ ಚಿಕ್ಕವರಾಗಿರೋದ್ರಿಂದ ಇನ್ನೂ ಏನು ಎಫೆಕ್ಟ್ ಆಗಿರಲ್ಲ. ಸೊ ಅದಕ್ಕೆ ನೀವೇ ಕಂಡೀಷ್ನರ್ ಹಾಕಿ, ನ್ಯಾಚುರಲಾಗೇ ಕಂಡೀಷ್ನಿಂಗ್ ಇರುತ್ತೆ ಹೇರ್ಸು. ಸೊ ನೀವೇ ಹಾಕಿ ಏನೇನೋ ಮಾಡೋಕ್ಕೆ ಹೋಗಬೇಡಿ ನನ್ನ ಕೇಳಿದ್ರೆ. ಸೊ ಕಂಡೀಷ್ನರ್ ತೊಗೊಳ್ಳೋದು, ಲಿಪ್ ಟಿಂಟ್ ಅದೆಲ್ಲ ತೊಗೊಳ್ಳೋದು ಅದೆಲ್ಲ ಬೇಡ ಅಂತ ಅನಿಸುತ್ತೆ. ಅಟ್ಲೀಸ್ಟ್ ಒಂದು ಸ್ವಲ್ಪ ದೊಡ್ಡವರಾಗೋವರೆಗೂ, ಅಲ್ಲಿವರೆಗೂ ಬೇಡ ಅನಿಸುತ್ತೆ. ಅದಾದಮೇಲೆ ಬೇಕಾದರೆ ಎನಿವೆ ನಮ್ಗೇನು ಬೇಕಾದ್ರೆ ಮಾಡ್ಕೊಬೋದು. ಸೊ ಚಿಕ್ಕವರಾಗಿದ್ದಾಗ ನಾನು ಹೇಳ್ತಿರೋದು, ಅಟ್ಲೀಸ್ಟ್ ಒಂದು 3 yearsವರೆಗೂ ಇವೆಲ್ಲ ಏನು ಬೇಡ ಅನಿಸುತ್ತೆ. ಬಿಕಾಸ್ ನನ್ನ ಮಗ ಇವಾಗ 3 years, ಅವ್ನು ಸ್ವಲ್ಪ ದೊಡ್ಡವನಾದ್ಮೇಲೆ ನಾನು ಚೇಂಜ್ ಮಾಡ್ಕೊಬೋದೇ ನನಗೂ ಗೊತ್ತಿಲ್ಲ. ಇವಾಗ ಸದ್ಯಕ್ಕೆ ನನಗೆ ಈ 3 yearsಲ್ಲಿ ಏನೇನು ನಾನು ನೋಡಿದ್ದೀನಿ, ಏನೇನು ಎಕ್ಸ್ಪೀರಿಯೆನ್ಸ್ ಆಗಿದೆ ಅದ್ರ ಬಗ್ಗೆ ಅಷ್ಟೇ ನಾನು ಮಾತಾಡ್ತಾ ಇದ್ದೀನಿ. ಅದಾದಮೇಲೆ ನೆಕ್ಸ್ಟ್ ಬಂದು ಸೋಪ್ನ ತೊಗೋಬಾರ್ದು ಅಂತ ಹೇಳ್ತಾರೆ. ಅಂದರೆ ಸ್ವಲ್ಪ ಸ್ಕಿನ್ ಮೇಲೆ ಹಾರ್ಶ್ ಇರುತ್ತೆ ಕಂಪೇರ್ಡ್ ಟು ಬಾಡಿ ವಾಶ್ ಅಂತ. ಸೊ ನಾನು ಹೇಳೋದ್ರೂ ಅಷ್ಟೇ, ಸೋಪ್ಗಿಂತ ಬಾಡಿ ವಾಶ್ ಮೇಲೆ ಇನ್ವೆಸ್ಟ್ ಮಾಡಿ, ಬಾಡಿ ವಾಶ್ನೇ ತೊಗೊಳ್ಳಿ. ಸೋಪ್ಗೆ ಕಂಪೇರ್ ಮಾಡಿದ್ರೆ ಅದು ಸ್ಕಿನ್ಗೆ ಅಷ್ಟೊಂದು ಒಳ್ಳೆಯದಲ್ಲ. ಸೊ ನಮಗೂ ಅಷ್ಟೇ, ದೊಡ್ಡವ್ರಿಗೂ ಅಷ್ಟೇ ಬಾಡಿ ವಾಶು ಅಥವಾ ಶವರ್ ಜೆಲ್ನೇ ತೊಗೋಬೇಕು ಕಂಪೇರ್ಡ್ ಟು ಸೋಪು. ಸೊ ಅದು ಬೇಕಾದರೆ ಇದು ಸಪ್ರೇಟಾಗಿ ನಾನು ಬೇಕಿದ್ರೆ ರಿಸರ್ಚ್ ಮಾಡಿ ಯಾಕೆ ಏನು ಅಂತ ಎಕ್ಸಾಕ್ಟ್ ರೀಸನ್ ಬೇಕಾದರೆ ಇನ್ನೊಂದು ವಿಡಿಯೋ ಮಾಡೋಣ. ಸೊ ಬಟ್ ಹೈ ಲೆವೆಲ್ಲಾಗಿ ಹೇಳಬೇಕು ಅಂದರೆ, ಕಂಪೇರ್ಡ್ ಟು ಬಾಡಿ ವಾಶು ಸೋಪ್ನ ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ. ಸ್ಕಿನ್ಗೆ ಅಷ್ಟೊಂದು ಒಳ್ಳೇದಲ್ಲ ಅಂತ. ಚಿಕ್ಕ ಮಕ್ಕಳು ಅಂತ ಬಂದಾಗ ಏನಕ್ಕೆ ಅದು ಆಪ್ಷನಲ್, ಏನಕ್ಕೆ ಹೋಗ್ತೀರಾ? ಅದ್ರ ಬದಲು ಬಾಡಿ ವಾಶೇ ತೊಗೊಳ್ಳಿ, ಸೋಪ್ನ ತೊಗೊಳಕ್ಕೆ ಹೋಗ್ಬೇಡಿ ಅಂತ ನಾನು ಹೇಳ್ತೀನಿ. ಬಾತಿಂಗ್ ಆಕ್ಸೆಸರೀಸಿಗೆ ಬಂದರೆ, ಐ ಥಿಂಕ್ ಫಸ್ಟ್ ಪ್ರಾಡಕ್ಟ್ ನಾನು ಹೇಳೋದು ಬಾತಿಂಗ್ ಟಬ್ಬು. ಸೊ ಬಾತಿಂಗ್ ಟಬ್ಬು ತೊಗೊಳ್ಳೇಬೇಕು ನನ್ನ ಪ್ರಕಾರ. ಅಟ್ಲೀಸ್ಟ್ ಒಂದು 1 year ಆಗೋವರೆಗೂ ನೀವು ಸ್ನಾನ ಮಾಡ್ಸೋಕ್ಕೆ ಕಂಫರ್ಟಬಲಾಗಿ ಒಬ್ಬರೇ ಸ್ನಾನ ಮಾಡ್ಸೋಕ್ಕೆ ಟಬ್ಬಿದ್ರೆ ತುಂಬ ಹೆಲ್ಪ್ ಆಗುತ್ತೆ. ಆರಾಮಾಗಿ ಸ್ನಾನ ಮಾಡಿಸ್ಬೋದು. ಸೊ ಇದು ನಾನು 2 ಮಕ್ಕಳ ಎಕ್ಸ್ಪೀರಿಯೆನ್ಸಿಂದ ಹೇಳ್ತಾ ಇದ್ದೀನಿ. ನಾನಿವಾಗ ನಾನು ಅವಿಗೇನು ಮಾಡಿದೆ ಅಂದರೆ, ಒಂದು 6 monthsವರೆಗೂ, ನಾಟ್ 6 months ಅನ್ಸಿದೆ, ಒಂದು 4 to 5 monthsವರೆಗೂ ಟ್ರೆಡಿಷ್ನಲ್ ಬಾತಿಂಗ್ ಮಾಡ್ತಿದ್ದೆ. ಅದಾದಮೇಲೆ ಟಬ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಅಟ್ಲೀಸ್ಟ್ 1 yearವರೆಗೂ. ಬಟ್ ನಾನಿವಾಗ ನನ್ನ ಮಗಳಿಗೆ ಏನು ಮಾಡ್ತಿದ್ದೀನಿ, ಸ್ಟಾರ್ಟಿಂಗಿಂದನೂ ಟಬ್ಬೇ ಯೂಸ್ ಮಾಡಿದ್ದೀನಿ. ಅಂದರೆ ನ್ಯೂ ಬಾರ್ನ್ಸ್ ಇದ್ದಾಗಿಂದನೂ ಟಬ್ಬೇ ಯೂಸ್ ಮಾಡಿ ಸ್ನಾನ ಮಾಡಿಸಿದ್ದೀನಿ. ಸೊ ಈ ಸ್ನಾನ ಮಾಡಿಸೋದು ನಾನು ಆಲ್ರೆಡಿ 1-2 videos ಹಾಕಿದ್ದೀನಿ ನನ್ನ ಚಾನಲ್ಲಿ, ಬೇಕಾದರೆ ನೋಡಿ, ನಿಮ್ಗೆ ಗೊತ್ತಾಗುತ್ತೆ ನಾನೇನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ ಅಂತ. ಸೊ ಅಲ್ಲಿ ನಾನು ಯಾಕೆ ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ಅಂದರೆ, ಅಷ್ಟು ಯೂಸ್ಫುಲ್ ಇದೆ ಇದು.
ಬಾತಿಂಗ್ ಟಬ್ಬು ಎಸ್ಪೆಷಲಿ ನೀವು ಒಬ್ಬರೇ ಇದ್ದಾಗ ಅಥವಾ ಬೇರೆಯವ್ರ ಹೆಲ್ಪ್ ಬೇಡ ಅಂದರೆ ಇದು ಡೈಲಿ ಅಲ್ವಾ, ಡೈಲಿ ಸ್ನಾನ ಮಾಡಿಸ್ಲೇಬೇಕು, ಇನ್ನೊಬ್ಬರು ಸ್ನಾನ ಮಾಡಿಸ್ಲಿ ಅಂತ ಅಥವಾ ಇನ್ನೊಬ್ಬರು ಬರಲಿ ಅಂತ ಕಾಯ್ಕೊಂಡಿರೋದ್ರ ಬದಲು ಸೊ ಈ ಥರ ಇಂಡಿಪೆಂಡೆಂಟಾಗಿ ನಾವೇ ಆರಾಮಾಗಿ ಸ್ನಾನ ಮಾಡಿಸ್ಕೋಬೋದು, ಕಾನ್ಫಿಡೆಂಟಿಂದ ಸ್ನಾನ ಮಾಡಿಸ್ಬೋದು. ಇದು ನಾನೇ ಸ್ನಾನ ಮಾಡಿಸಿದ್ದೀನಿ ಅಂದರೆ ಐ ಥಿಂಕ್ ಯಾರು ಬೇಕಾದ್ರೂ ಸ್ನಾನ ಮಾಡಿಸ್ಬೋದು ನೀವು. ಅದೇ ಇದೊಂಥರ ಒಂದು ಟಬ್ ಇಟ್ಕೊಂಬಿಡಿ. ಅಟ್ಲೀಸ್ಟ್ ನಾನು ಇವಾಗ ನ್ಯೂ ಬಾರ್ನಿಂದನೇ ಮಾಡಿಸಿದ್ದೀನಿ ಅಂದಮೇಲೆ ಅಟ್ಲೀಸ್ಟ್ 1 ಇಯರ್ವರೆಗೂ ನೀಟಾಗಿ ಅವ್ರಿಗೆ ಕುತ್ಕೊಳ್ಳೋ ಥರ ಆಗೋವರೆಗೂ ಆರಾಮಾಗಿ ಟಬ್ಬಲ್ಲಿ ಸ್ನಾನ ಮಾಡಿಸ್ಬೋದು ಈ ಟಬ್ಬಲ್ಲಿ. ಸೊ ಅದು ಯಾವ ಥರ ಟಬ್ಬು ಏನು ಆಲ್ರೆಡಿ ಎಷ್ಟೊಂದು ವಿಡಿಯೋದಲ್ಲಿ ಹೇಳಿದ್ದೀನಿ. ಯಾವುದಾದ್ರೂ ಟಬ್ಬು ಎಷ್ಟೊಂದು ವೆರೈಟೀಸ್ ಇದೆ ಟಬ್ಬಲ್ಲಿ. ಬಾತಿಂಗ್ ಟಬ್ ಅಂತ ಬಂದಾಗ ಮಾರ್ಕೆಟಲ್ಲಿ ನೀವು ಅಮೆಝಾನಲ್ಲಿ ಜಸ್ಟ್ ಬಾತಿಂಗ್ ಟಬ್ ಅಂತ ಕೊಟ್ಟರೆ ನಿಮ್ಗೆ ತುಂಬ ವೆರೈಟೀಸ್ ಬರುತ್ತೆ. ಸೊ ನೋಡಿ ನಿಮಗೆ ಯಾವ ಥರ ಸೂಟ್ ಆಗುತ್ತೆ ಅದ್ರ ಮೇಲೆ ನೋಡಿ ತೊಗೊಳ್ಳಿ. ನನ್ನ ಕೇಳಿದ್ರೆ ಅಟ್ಲೀಸ್ಟ್ ಒಂದು 7 to 8 ಮಂತ್ಸ್ಗೆ ಆಗೋವಷ್ಟು ಆ ಥರ ಟಬ್ನ ತೊಗೊಳ್ಳಿ. ಇಲ್ಲಾಂದರೆ ಹೆಂಗೆ ಬರುತ್ತೆ ಅಂದರೆ ನ್ಯೂ ಬೋರ್ನ್ಸ್ಗೆ ಒಂದು ಟಬ್ ಬರುತ್ತೆ, ಅದಾದ್ಮೇಲೆ ಸ್ವಲ್ಪ ದೊಡ್ಡವರಾದ್ಮೇಲೆ ಒಂದು ಟಬ್ ಬರುತ್ತೆ. ಸೊ ನೋಡಿ ಎರಡನ್ನೂ ಸೇರಿಸಿ ತೊಗೊಳ್ಳಿ ಅಂತ ನಾನು ಹೇಳ್ತೀನಿ. ಒಂದ್ಸಲ ಇನ್ವೆಸ್ಟ್ ಮಾಡಿಬಿಟ್ಟು ಒಂಥರ ಚೆನ್ನಾಗಿರೋದು ಅಟ್ಲೀಸ್ಟ್ ಒಂದು 8-9 ತಿಂಗಳು ಯೂಸ್ ಮಾಡೋಂಥದ್ದು ಒಂದು ಟಬ್ ತೊಗೊಂಬಿಟ್ರೆ ಸೆಟ್ಲು ಎವ್ರಿಡೇ ಆರಾಮಾಗಿ ಸ್ನಾನ ಮಾಡಿಸ್ಬೋದು. ಓಕೆ, ಇವಾಗ ಏನು 0 to 6 ಮಂತ್ಸ್ ಅಥವಾ 1 ಇಯರ್ವರೆಗೂ ಇದ್ರಲ್ಲಿ ಮಾಡಿಸಿದ್ರಿ. ಒಂದು ಸ್ವಲ್ಪ ದೊಡ್ಡವರಾದರೂ ಅವ್ರು ಕೂತ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರು ಅನ್ನುವಾಗ ಸ್ಟೂಲ್ಸ್ ಅಂತ ಬರುತ್ತಲ್ಲ, ಬಾತಿಂಗ್ ಸ್ಟೂಲ್ಸು, ಸೊ ಅದು ಬೇಕು. ನನ್ನ ಹತ್ರ ಐಕಿಯಾದಿದೆ. ಸೊ ಅದು ಯಾವುದಿದೆ ಅಂತ ಇಲ್ಲಿ ಇಮೇಜ್ ಆ್ಯಡ್ ಮಾಡ್ತೀನಿ. ಸೊ ಇದು ತುಂಬ ಸ್ಟಡಿಯಾಗಿದೆ, ಅಂದರೆ ಕೂತ್ಕೊಂಡ್ರೆ ಮೂವ್ ಆಗೋದು ಹಂಗೆಲ್ಲ ಆಗೋದಿಲ್ಲ. ಆ್ಯಂಡ್ ಆಲ್ಸೋ ಇದು ಕಿಡ್ಸ್ದೇನಕ್ಕೆ ತೊಗೋಬೇಕು, ನಮ್ದೇನಕ್ಕೆ ತೊಗೋಬೋದು ಅಂದರೆ ಹೈಟ್ ಏನಿರುತ್ತೆ ಅದು ಸ್ವಲ್ಪ ಕಡಿಮೆ ಇರುತ್ತೆ ಕಿಡ್ಸ್ ಅಂತ ಬಂದಾಗ. ಸೊ ಅವ್ರು ಕೂತ್ಕೊಳ್ಳೋಕೆ ಈಸಿ ಆಗುತ್ತೆ ಮತ್ತು ಶೇಪಲ್ಲಿ ಇರುತ್ತೆ. ಸೊ ಅದೆಲ್ಲ ಸ್ವಲ್ಪ ಕಂಫರ್ಟಬಲಾಗಿ ಅವ್ರಿಗೆ ಡಿಸೈನ್ ಮಾಡಿರೋದ್ರಿಂದ ಸ್ನಾನ ಮಾಡ್ಸೋಕೆ ಈಸಿ ಆಗುತ್ತೆ. ಅದ್ರ ಮೇಲೆ ಕುತ್ಕೊಂಡು ಸ್ನಾನ ಮಾಡ್ತಾರಾ ಇಲ್ವಾ ಗೊತ್ತಿಲ್ಲ, ಬಟ್ ನಾವು ಇವೆಂಚುಲಿ ಕುತ್ಕೊಂಡೇ ಸ್ನಾನ ಮಾಡಿಸಿ ಆ ಥರ ಮಾಡ್ಸೋಕ್ಕೆ ಅಭ್ಯಾಸ ಅಂತೂ ಮಾಡ್ಸೋಕ್ಕೆ ಟ್ರೈ ಮಾಡಬೇಕು. ಸೊ ನಾನು ತೊಗೊಂಡಿದ್ದು ಐಕಿಯಲ್ಲಿ ತೊಗೊಂಡಿದ್ದು, ಇನ್ನೂ ಯೂಸ್ ಮಾಡ್ತಿದ್ದೀನಿ. ಚೆನ್ನಾಗಿದೆ, ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ಸೊ ಫಸ್ಟು ಒಂದು ಬಾತ್ ಟಬ್ ತೊಗೋಬೇಕು ಸ್ವಲ್ಪ ಚಿಕ್ಕವರಾಗಿದ್ದಾಗ. ಆಮೇಲೆ ಸ್ವಲ್ಪ ದೊಡ್ಡವರಾದಮೇಲೆ ಈ ಥರ ಒಂದು ಸ್ಟೂಲ್ ತೊಗೊಂಡ್ಬಿಟ್ರೆ ಐ ಥಿಂಕ್ ಆರಾಮಾಗಿ ಸ್ನಾನ ಮಾಡಿಸ್ಬೋದು. ಸೊ ಇವಾಗ ಯಾವ ಪ್ರಾಡಕ್ಟ್ಸ್ನ ತೊಗೋಬಾರ್ದು ಅಂದರೆ ಶವರ್ ಕ್ಯಾಪ್ಸ್ ಅಂತ ಬರುತ್ತೆ. ಇದನ್ನ ತೊಗೊಂಡಿದ್ದೀನಿ ಅವಿಗೆ, ಅಂದರೆ ಇವಾಗ ತಲೆ ಮೇಲೆ ನೀರು ಹಾಕ್ತೀವಲ್ಲ, ಸೊ ನೀರು ಹಾಕಿದ ತಕ್ಷಣ ಫೇಸ್ಗೆ ಡೈರೆಕ್ಟಾಗಿ ಬರಬಾರ್ದು ಅಂದ್ಬಿಟ್ಟು ಇಲ್ಲೊಂದು ಪಟ್ಟಿ ಥರ ಬರುತ್ತೆ. ಅದು ಏನು ಯೂಸ್ ಆಗಿಲ್ಲ. ಅದು ಒಂದು ಕಿತ್ತಾಕ್ಬಿಡ್ತಿದ್ದ, ಕೈಯಲ್ಲಿ ಹಾಕಿದ ತಕ್ಷಣ ಕಿತ್ತಾಕ್ಬಿಡ್ತಿದ್ದ. ಸೊ ಏನೋ ಒಂಥರ ಎಕ್ಸ್ಟ್ರಾ ಅನ್ಸುತ್ತಲ್ಲ ಅವ್ರಿಗೆ, ಕಂಫರ್ಟಬಲ್ ಇರಲ್ಲ, ಕಿತ್ತು ಬಿಸಾಕ್ತಿದ್ದ. ಅದು ಸೈಜೂ ಕರೆಕ್ಟಾಗಿ ಫಿಟ್ ಆಗ್ತಿರ್ಲಿಲ್ಲ. ನಂಗೆ ಗೊತ್ತಿಲ್ಲ ಯಾವ ಥರ ತಲೆ ಅವರು ಇದು ಮಾಡಿದ್ರು. 1-2-3 ಬೇರೆ ಬೇರೆ ತರಿಸಿ ಟ್ರೈ ಮಾಡಿದ್ದೆ, ಬಟ್ ನನಗೆ ಯಾವುದು ಸೆಟ್ ಆಗಿಲ್ಲ. ನಾನು ಯಾವ ಥರ ಕ್ಯಾಪ್ ಹೇಳ್ತಿದ್ದೀನಿ ಅಂತ ಇಲ್ಲೊಂದು ಇಮೇಜ್ ಹಾಕ್ತೀನಿ, ಸೊ ನಿಮ್ಗೊಂದು ಐಡಿಯಾ ಬರುತ್ತೆ. ಸೊ ಇದೂ ಬೇಕಾಗಿಲ್ಲ ಅನಿಸುತ್ತೆ. ಸೊ ಇನಿಷಿಯಲಿ ಸ್ವಲ್ಪ ಕ್ರ್ಯಾಂಕಿಯಾಗಿರ್ಬೋದು, ಮಾಡಿಸ್ಕೊಳ್ದೆ ಇರ್ಬೋದು, ತಲೆಗೆ ನೀರು ಹಾಕಿದ್ರೆ ಎದ್ರುಕೋಬೋದು, ಹಂಗೆಲ್ಲ ಮಾಡ್ಬೋದು. ಬಟ್ ನೀವು ಸ್ವಲ್ಪ ಸಮಾಧಾನ ಮಾಡಿ ನಿಧಾನಕ್ಕೆ ಎಕ್ಸ್ಪ್ಲೇನ್ ಮಾಡಿ ಏನಕ್ಕೆ ಹಿಂಗೆ ಮಾಡ್ತಿದ್ದೀವಿ, ಹೆಂಗೆ ಏನು ಅಂತ ಅವ್ರಿಗೆ ಇಂಟ್ರೆಸ್ಟಿಂಗ್ ಆಗಿರೋದು. ನಾನು ಯೂಶ್ವಲಿ ಹೆಂಗೆ ಅವಿಗೆ ಸ್ನಾನ ಮಾಡಿಸ್ತೀನಿ ಅಂದರೆ, ನಾನು ಎಸ್ಪೆಷಲಿ ತಲೆ ಸ್ನಾನ ಮಾಡಿಸ್ಬೇಕಾದ್ರೆ ತಲೆಯಲ್ಲಿ ಫಾರ್ಮ್ ಬರುತ್ತಲ್ಲ, ಏನಂತಾರೆ ಅದನ್ನ, ನೊರೆನ, ಸೊ ಅದನ್ನ ತೆಗೆದು ಅವ್ನ ಕೈಗೆ ಕೊಟ್ಟು ಆಟ ಆಡು ಅಂತ ಕೊಟ್ಟು, ಸೊ ಅದಕ್ಕೋಸ್ಕರ ಅಲ್ಲಿ ಹಾಕ್ತೀನಿ ಅಂದ್ಬಿಟ್ಟು ಏನೋ ಮಾಡಿ, ಸೊ ಆ ಥರ ಏನೋ ಒಂದು ಅವ್ನಿಗೆ ಇಂಟ್ರೆಸ್ಟಿಂಗ್ ಆಗಿ ಕೈ ಕೊಟ್ಟು ಆ ಫಾರ್ಮ್ ಎಲ್ಲ ಕೈಗೆ ಕೊಟ್ಟು ಆವಾಗ ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಅಲ್ಲಿ ಎಂಗೇಜ್ ಮಾಡ್ತೀನಿ. ಸೊ ಈ ಥರ ಏನಾದರೂ ಒಂದು ಟ್ರಿಕ್ಸ್ನ ಹುಡಿಕೊಳ್ಳಿ. ನಿಮಗೆ ನಿಮ್ಮ ಮಕ್ಕಳಿಗೆ ಏನು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಆ ಥರ ಏನೋ ಒಂದು ಟ್ರಿಕ್ ಹುಡ್ಕೊಂಡು ಮಾಡಿಸ್ಬೋದು ಸ್ನಾನ ಆರಾಮಾಗಿ. ಸೊ ಈ ಶವರ್ ಕ್ಯಾಪು, ಆಮೇಲೆ ಇದು ಬರುತ್ತೆ, ಸ್ಪಾಂಜ್ಗಳು ಬರುತ್ತೆ, ಅಂದರೆ ಕೈಗೆ ಹಾಕ್ಕೊಂಡು ಏನೋ ಸ್ನಾನ ಮಾಡ್ಸೋಕ್ಕೆ. ಸೊ ಅದೂ ಏನು ಬೇಕಾಗಿಲ್ಲ ಅನಿಸುತ್ತೆ. ನಾನೇನು ಅಷ್ಟೊಂದು ತೊಗೊಂಡು ಎಕ್ಸ್ಪೆರಿಮೆಂಟ್ ಏನೋ ಮಾಡೋಕ್ಕೋಗಿಲ್ಲ ಅದ್ರ ಮೇಲೆ. ಸೊ ನಾರ್ಮಲಾಗಿ ನಾನು ಕೈಯಲ್ಲೇ ಸ್ನಾನ ಮಾಡಿಸ್ತೀನಿ ಡೈಲಿ ಮಾಡಿಸೋದ್ರಿಂದ. ನನಗೆ ಅಷ್ಟೊಂದು ಹಾರ್ಶ್ ಆಗುತ್ತಾ ಸ್ಕಿನ್ ಮೇಲೆ ಏನೋ ಗೊತ್ತಿಲ್ಲ. ಇನ್ನು ಸ್ವಲ್ಪ ದೊಡ್ಡವರಾದ್ಮೇಲೆ ಮೋಸ್ಟ್ಲಿ ಇಂಟ್ರಡ್ಯೂಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಇವಾಗಂತೂ ನಾನು ಕೈಯಲ್ಲೇ ಬಾಡಿ ವಾಶ್ ತೊಗೊಂಡು ಕೈಯಲ್ಲೇ ಉಜ್ಜಿ ಆ ಥರ ಸ್ನಾನ ಮಾಡಿಸೋದು. ಸೊ ಅದನ್ನು ನಾನು ಟ್ರೈ ಮಾಡಿಲ್ಲ, ಅದಕ್ಕೋಸ್ಕರ ನನ್ನ ಒಪಿನಿಯನ್ ಹೇಳ್ತಿರೋದು ಬೇಕಾಗಿಲ್ಲ ಅಂತ ಅನಿಸುತ್ತೆ. ಸೊ ಇವಾಗ ಓರಲ್ ಕೇರ್ ಅಂತ ಬಂದಾಗ ವೆರಿ ಬೇಸಿಕ್ಕು ಟೂತ್ ಬ್ರಷ್, ಟೂತ್ ಪೇಸ್ಟ್. ಸೊ ಇನಿಷಿಯಲಿ ಮಕ್ಕಳದೇ ಟೂತ್ ಪೇಸ್ಟು ಮತ್ತು ಟೂತ್ ಬ್ರಷ್ನ ತೊಗೊಳ್ಳಿ ಅಂತ ನಾನು ರೆಕಮೆಂಡ್ ಮಾಡ್ತೀನಿ. ಅಫ್ಕೋರ್ಸ್ ಬ್ರಷ್ ಅಂತೂ ನಾವು ತೊಗೊಂಡಿರ್ತೀವಿ. ಪೇಸ್ಟು ನಮ್ದು ಯೂಸ್ ಮಾಡೋದಕ್ಕಿಂತ ಮಕ್ಕಳದ್ದು ಯೂಸ್ ಮಾಡಿದ್ರೆ ಬೆಟರು. ಯಾಕಂದರೆ ಅವರು ನಮ್ಮದು ಸ್ವಲ್ಪ ಹಾರ್ಶ್ ಅನಿಸ್ಬೋದು, ಅಂದರೆ ಬ್ರಷ್ ಮಾಡಿಸ್ಕೊಳ್ಳೋಕೆ ಇಷ್ಟಪಡದೇ ಇರ್ಬೋದು. ಬಟ್ ಅವು ಮಕ್ಕಳದು ಅಂತಲೇ ಆರ್ಡ್ರ್ ಮಾಡಿದಾಗ ಸ್ವಲ್ಪ ಟೇಸ್ಟಿಯಾಗಿರುತ್ತೆ, ಸ್ವಲ್ಪ ಸ್ವೀಟಾಗಿರುತ್ತೆ. ಸೊ ಆವಾಗ ಅವ್ರಿಗೆ ಬ್ರಷ್ ಮಾಡಿಸ್ಕೊಳ್ಳೋಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಸೊ ಇವೆಂಚುಲಿ ಒಂದು ಏಜು 1 ಇಯರ್ ಆಗ್ತಿದ್ದಂಗೆ
ಸೊ ಬೇರೆ ಬೇರೆ ಬ್ರ್ಯಾಂಡ್ಸು ಅಥವಾ ಆ್ಯಕ್ಚುಲಿ ಕೆಮಿಕಲ್ ಇಲ್ದಿರೋದು ಆ ಥರ ಎಲ್ಲ ಸ್ವಲ್ಪ ಕಡಿಮೆ ಹಾಕಿರ್ತಾರೆ. ಅಥವಾ ಮಕ್ಕಳು ಅಂತ ಬಂದಾಗ ಆ್ಯಕ್ಚುಲ್ ಫ್ರೂಟ್ ಫ್ಲೇವರ್ಸು ಆ ಥರದ್ದೆಲ್ಲ ಇನ್ಕ್ಲೂಡ್ ಮಾಡಿರ್ತಾರೆ. ಸೊ ಆ ಥರ ಚೆನ್ನಾಗಿರೋದೊಂದು ಪ್ರಾಡಕ್ಟ್ಸ್ನ ನೋಡಿ ಆರ್ಡ್ರ್ ಮಾಡ್ಕೊಳ್ಳಿ. ಸೊ ಇದು ಎರಡೇ ಮೇಯ್ನು. ಅಫ್ಕೋರ್ಸ್ ನಾನು ಒಂದು ಬಾಕ್ಸ್ ಒಳಗಡೆ ಹಾಕಿಟ್ಟಿರಿ ಯಾವಾಗಲೂ, ಮಕ್ಕಳದಲ್ವಾ. ಸೊ ಅದಕ್ಕೋಸ್ಕರ ಒಂದು ಬಾಕ್ಸಲ್ಲಿ ಟೂತ್ ಪೇಸ್ಟು ಮತ್ತು ಬ್ರಷ್ನ ಬೇಸಿಕಲಿ ಸೊ ಹಾಕಿಟ್ಟಿದೆ. ಯಾವ ಪ್ರಾಡಕ್ಟ್ ಆಪ್ಷನಲ್ ಅಂತ ಬಂದರೆ, ನಾನು ಚಿಕ್ಕವರಾಗಿದ್ದಾಗ ಅಂದರೆ ಇವಾಗ ತಾನೇ ಅಲ್ಲಿ ಬರ್ತಿರುತ್ತಲ್ಲ, ಸೊ ಅವಾಗ ಬ್ರಷ್ ಮಾಡಿಸ್ಕೊಳಕ್ಕೆ ಇಷ್ಟಪಡೋದಿಲ್ಲ. ಅಥವಾ ಸೊ ಆ ಥರ ಸ್ಟೇಜಲ್ಲಿದ್ದಾಗ ಏನು ಮಾಡೋಕ್ಕೆ ಟ್ರೈ ಮಾಡ್ತಿದ್ವಿ ಅಂದರೆ ಕೈಯಲ್ಲಿ ಉಜ್ಜಿಸೋಕ್ಕೆ ಟ್ರೈ ಮಾಡ್ತಿದ್ವಿ. ಬಟ್ ಅದ್ರ ಬದಲು ಇನ್ನೊಂದು ಆಪ್ಷನ್ ಏನಿದೆ ಅಂದರೆ ಫಿಂಗರ್ ಟೂತ್ ಬ್ರಷ್ ಇರುತ್ತೆ. ಅದರಲ್ಲಿ ಬ್ರಷ್ ಮಾಡಿಸ್ಬೋದು ಅಂತ ಹೇಳ್ತಾರೆ ಅಡ್ವರ್ಟೈಸರ್ ಪ್ರಕಾರ ಅಥವಾ ಅವ್ರು ಹೇಳೋ ಪ್ರಕಾರ. ಬಟ್ ನನಗೆ ಅದು ವರ್ಕ್ ಆಗಿಲ್ಲ. ನನ್ನ ಚಿಕ್ಕ ಕೈಗೆ ಕೂರ್ತಿರ್ಲಿಲ್ವ ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ. ಸೊ ನನಗೇನು ಅಷ್ಟೊಂದು ಕಂಫರ್ಟಬಲ್ ಆಗಿಲ್ಲ ಅದರ ಬ್ರಷ್ ಮಾಡ್ಸೋಕ್ಕೆ. ಅದ್ರ ಬದಲು ಕೈಯಲ್ಲಿ ಆರಾಮಾಗಿ ಬ್ರಷ್ ಮಾಡಿಸ್ಬೋದು ಅನಿಸ್ತಿತ್ತು. ಬಟ್ ಅದೇನು ನನ್ನ ಪ್ರಕಾರ ಆಪ್ಷನಲ್ ಇಟ್ಟಿರ್ತೀನಿ, ನಿಮಗೆ ನೋಡಿ ನಿಮ್ಗೆ ವರ್ಕೌಟ್ ಆದರೆ ಮಾಡ್ಕೊಳ್ಳಿ. ಬಟ್ ಆ ಪ್ರಾಡಕ್ಟ್ಸ್ ಅಂತೂ ಇದೆ. ಸೊ ಆಮೇಲೆ ಇನ್ನೊಂದು ಪ್ರಾಡಕ್ಟು ಟಂಗ್ ಕ್ಲೀನರ್ ಅಂತ ಬರುತ್ತೆ. ಇದು ನಾನು ಯಾವುದೂ ತೊಗೊಂಡಿಲ್ಲ ಅಥವಾ ಯೂಸ್ ಮಾಡಿಲ್ಲ. ಒಂದು ಸ್ವಲ್ಪ ದೊಡ್ಡವರಾದ್ಮೇಲೆ ತೊಗೋಬೋದು. ಅಟ್ಲೀಸ್ಟ್ 3 ಇಯರ್ಸ್ವರೆಗೂ ನಾನು ಯೂಸ್ ಅಂತೂ ಮಾಡಿಲ್ಲ. ಇಷ್ಟು ಚಿಕ್ಕವ್ರಿಗೆ ಬೇಡ ಅನಿಸುತ್ತೆ, ಮೋಸ್ಟ್ಲಿ ದೊಡ್ಡವರಾದ್ಮೇಲೆ ತೊಗೋಬೋದು. ಸೊ ಇವಾಗ ಗ್ರೂಮಿಂಗ್ ರಿಲೇಟೆಡು ಯಾವ ಪ್ರಾಡಕ್ಟ್ಸ್ನ ತೊಗೋಬೇಕು ಅಂತ ಬಂದರೆ, ಕಾಣಿಸ್ತಿದೆಯಾ, ಇದೊಂದೇ ಸಾಕು. ಇದೊಂದೇ ಪ್ರಾಡಕ್ಟ್ಸ್ ನಾನು ಜಾಸ್ತಿ ಯೂಸ್ ಮಾಡಿರೋದು. ನೇಲ್ ಕಟ್ಟರು ಈ ಥರ ಒಂದು ಚಿಕ್ಕದು ಕ್ಯೂಟಾಗಿರೋ ಒಂದು ನೇಲ್ ಕಟ್ರ್ ತೊಗೊಂಬಿಡಿ. ಈ ಥರದ್ದು 2 ತೊಗೊಂಡು ಇಟ್ಕೊಂಡಿದ್ದೀನಿ. ಅಂದರೆ ಒಂದು ಟ್ರಾವೆಲ್ ಬ್ಯಾಗಲ್ಲಿ ಹಾಕಿರ್ತೀನಿ, ಒಂದು ಇಲ್ಲಿ ಹಾಕಿರ್ತೀನಿ. ಸೊ ಎಲ್ಲಾದರೂ ಯಾವಾಗ ಬೇಕಂದ್ರೆ ಆವಾಗ ನೇಲ್ ಕಟ್ ಮಾಡಿಕೊಂಡು ಇದ್ದರೆ ಸಾಕು, ಅಷ್ಟೇ ಗ್ರೂಮಿಂಗು ನನ್ನ ಪ್ರಕಾರ. ಸೊ ಇದ್ರ ಜೊತೆಗೆ ಒಂದು ಕೂಮ್ನ ಇಟ್ಕೊಳ್ಳಿ. ಅಂದರೆ ನೋಡ್ಕೊಳ್ಳಿ ಯಾವ ಏಜಲ್ಲಿ ಇರ್ತಾರೆ ಮಕ್ಕಳು, ಎಷ್ಟು ಹೇರ್ಸ್ ಇರುತ್ತೆ. ಹುಡುಗಿರಲ್ಲಾಗಿದ್ರೆ ಉದ್ದ ಕೂದಲು ಬಿಟ್ಟಿದ್ರೆ, ಅವಾಗ ನಾವು ಆ್ಯಕ್ಚುಲಿ ಉದ್ದ ಕೂದಲು ಬಿಟ್ಟಿದ್ವಿ. ಅಲ್ಲಿ ಹೆಂಗಿದೆ ಇಮೇಜು ಅಂತ ಇಲ್ಲೊಂದು ಆ್ಯಡ್ ಮಾಡ್ತೀನಿ, ಎಷ್ಟು ಉದ್ದ ಆಗಿತ್ತು ಅವನಿಗೆ ಅಂತ ಮುಡಿ ಕೊಡ್ಸೋಕ್ಕಿಂತ ಮುಂಚೆ. ಅಂದರೆ ಅವ್ನಿಗೆ ಮುಡಿ ಕೊಡಿಸಿದ್ದು 2 ಇಯರ್ಸ್ ಆದಮೇಲೆ. ಸೊ ಅಲ್ಲಿವರೆಗೂ ಉದ್ದ ಕೂದಲು ಬಿಟ್ಟಿದ್ವಿ. ಸೊ ಆವಾಗ ಯೂಶ್ವಲಿ ನಾನು ಕೂಮ್ ಯೂಸ್ ಮಾಡ್ತಿದ್ದೆ ಅವನಿಗೆ. ಎನಿವೆ, ಕೂಮ್ ಒಂದು ಬೇಕು, ನೇಲ್ ಕಟ್ರ್ ಒಂದು ಬೇಕು. ಅದ್ರ ಜೊತೆಗೆ ಇದು ಗ್ರೂಮಿಂಗ್ ರಿಲೇಟೆಡ್ ಏನೋ ಗೊತ್ತಿಲ್ಲ, ನಾನು ಆ್ಯಕ್ಚುಲಿ ಆಗಲೇ ಬಾತಿಂಗಲ್ಲೇ ಮೆನ್ಷನ್ ಮಾಡಬೇಕಿತ್ತು. ಟವಲ್ಲು, ಬಾತ್ ಟವಲ್ಲು, ಒಂದು ಚೆನ್ನಾಗಿರೋ ಕ್ವಾಲಿಟಿ ಇರೋ ಕಸ್ಟಮರ್ ಕೇರ್ ಕಾಲು. ಹಲೋ, ಬ್ಯಾಂಕ್ ಆಫ್ ಇಂಡಿಯಾ ರೂಪೇ ಕ್ರೆಡಿಟ್ ಕಾರ್ಡ್ और 5 ಇಲ್ಲ ಸರ್, ನಾನು ತೀರ್ಸೋಕ್ಕಾಗ್ತಿಲ್ಲ, ಇನ್ನೊಂದು ಕ್ರೆಡಿಟ್ ಕಾರ್ಡ್ ಕೊಡ್ತಾರಂತೆ. ನಾನು ಏನು ಹೇಳ್ತಿದ್ದೆ, ಒಂದು ಒಳ್ಳೆ ಟವಲ್ ಮೇಲೆ ಇನ್ವೆಸ್ಟ್ ಮಾಡಿ. ಇಟ್ಸ್ ವೆರಿ ಇಂಪಾರ್ಟೆಂಟು. ಬಿಕಾಸ್ ಎವ್ರಿ ಡೇ ನಾವು ಯೂಸ್ ಮಾಡ್ತಿರೋದ್ರಿಂದ ಒಂದು ಚೆನ್ನಾಗಿರೋ ಟವಲ್ ಮೇಲೆ ಇನ್ವೆಸ್ಟ್ ಮಾಡೋದು ವೆರಿ ಇಂಪಾರ್ಟೆಂಟು. ನಾನು ಆ್ಯಕ್ಚುಲಿ 2 ಡಿಫ್ರೆಂಟ್ ಟವಲ್ಸ್ಗಳನ್ನ ಯೂಸ್ ಮಾಡಿದ್ದೀನಿ ಸೋಫಾರ್. ಅಥವಾ ನನಗೆ ಇಷ್ಟ ಆಗಿರೋದು ಒಂದು ಬ್ಯಾಂಬೂ ಬೇಸ್ಡ್ ಟವಲ್ಲು. ತೋರಿಸ್ತೀನಿ ಒಂದು ನಿಮಿಷ. ಅಂದರೆ ಇವಾಗ ನ್ಯೂ ಬಾರ್ನ್ ಸ್ಟೇಜ್ ಇದ್ದಾಗ 0 to 6 months ಇದು ಚೆನ್ನಾಗಿದೆ ನನ್ನ ಪ್ರಕಾರ. ಒಂದು ಬೇರೆ ಬೇರೆ ಥರ ಕಾಟನ್ದು ಅದು ಇದು ಎಲ್ಲ ತೊಗೊಂಡು ನೋಡಿದ್ದೀನಿ. ಬಟ್ ನನಗೆ ಇದೇ ಸೆಟ್ ಆಗಿದ್ದು ಅಥವಾ ಇಷ್ಟ ಆಗಿದ್ದು. ಸೊ ಇದು ಈ ಟವಲ್ಲು. ಐ ಥಿಂಕ್ ಇದು ಯಾವ ಬ್ರ್ಯಾಂಡ್ ಹೆಸರು ಮರ್ತೋಗಿದ್ದೀನಿ. ಇಲ್ಲಿ ಹಾಕ್ತೀನಿ ಸ್ಕ್ರೀನ್ ಮೇಲೆ ಯಾವ ಬ್ರ್ಯಾಂಡ್ ಅಂತ. ಈ ಟವಲ್ಲು ತುಂಬ ಚೆನ್ನಾಗಿದೆ. ಇದು ನನಗೆ ಇಷ್ಟಿದೆ ಉದ್ದ ಗೊತ್ತಾ, ಇಷ್ಟಿದೆ ಇದೆ. ಸೊ ಇದು ತುಂಬ ಸ್ಮೂತಾಗಿದೆ ನಿಮ್ಗೆ ಗೊತ್ತಾದರೆ. ಸೊ ಇದು ಬ್ಯಾಂಬೂ ಬೇಸ್ಡ್ ಇರೋದು. ಸೊ ಇದನ್ನ ನಾನು ಈ ಥರದ್ದು 2 ಟವಲ್ ತೊಗೊಂಡು ಇಟ್ಕೊಂಡಿದ್ದೀನಿ. ಇದನ್ನ ನನ್ನ ಮಗಳಿಗೆ ಯೂಸ್ ಮಾಡ್ತೀನಿ. ಅವಳು ಫುಲ್ಲು ಕವರ್ ಆಗುತ್ತೆ, ನೀಟಾಗಿ ಕೂತ್ಕೊಳ್ಳುತ್ತೆ. ಸೊ ಹೆಡ್ ಕವರ್ ಆಗುತ್ತೆ, ಬಾಡಿ ಫುಲ್ ಕವರ್ ಆಗುತ್ತೆ. ಸೊ ಸ್ನಾನ ಮಾಡಿಸಿದ ತಕ್ಷಣ ಬೆಚ್ಚಗೆ ಬಂದಿರ್ತಾಳೆ. ಸೊ ಅದಾದಮೇಲೆ ನೀಟಾಗಿ ಒರೆಸೋಕ್ಕೆ ಎಲ್ಲದೂ ಇದು ಸಾಕಾಗುತ್ತೆ ಆರಾಮಾಗಿ. ಅಟ್ಲೀಸ್ಟ್ 1 yearವರೆಗೂ ಇದು ಆರಾಮಾಗಿ ಸಾಕಾಗುತ್ತೆ ಅನಿಸುತ್ತೆ. ಸೊ ಅದಾದಮೇಲೆ ನಾನು ಅವಿಗೆ 1-2-3 ಟವಲ್ ಬೇರೆ ಟ್ರೈ ಮಾಡಿದ್ದೀನಿ. ಬಟ್ ಇದು ನನಗೆ ಇಷ್ಟ ಆಗಿದ್ದು ಜಾಸ್ತಿ. ಒಂದು ನಿಮಿಷ ತೋರಿಸ್ತೀನಿ. ಇದು ಏನಿದು ಪೆಂಗ್ವಿನ ಏನು ಗೊತ್ತಿಲ್ಲ, ಯಾವುದೋ ಆ್ಯನಿಮಲ್ ಇದೆ. ಸೊ ನೋಡಿ ಎಷ್ಟು ದೊಡ್ಡದಿದೆ. ಇದು 1/2. ಅದಾದಮೇಲೆ ಇನ್ನೊಂದು 1/2 ಇದು ಬರುತ್ತೆ. ಎಷ್ಟು ದೊಡ್ಡದಿದೆ. ಸೊ ಅವನೀಗ 3 years. ಸೊ ಅವನು ಫುಲ್ ಕವರ್ ಆಗೋಕ್ಕೆ ಒಂದು ಸ್ವಲ್ಪ ಡಿಸೈನ್ ಇದೆ ಬಾಲ.
ಇದು ಐಕಿಯಾದಲ್ಲಿ ತೊಗೊಂಡಿದ್ದು ನಾನು. ಐಕಿಯಾದವ್ರದ್ದು ಇಮೇಜ್ ಸಿಕ್ಕಿದ್ರೆ ಅದನ್ನು ಆ್ಯಡ್ ಮಾಡ್ತೀನಿ. ಸೊ ಈ ಥರದ್ದು ಇನ್ನೂ ಒಂದೆರಡು ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ, ಯಾಕಂದರೆ ಅವ್ನ ಸೈಜಿಗೆ ಕರೆಕ್ಟಾಗಿ ಸೂಟ್ ಆಗುತ್ತೆ, ಕವರ್ ಆಗುತ್ತೆ. ಇನ್ನೂ ಒಂದೆರಡು ಡಿಫ್ರೆಂಟ್ ಟವಲ್ಸ್ ಇದೆ, ಬಟ್ ಅವ್ನಿಗೆ ತುಂಬ ಚಿಕ್ಕದಾಗುತ್ತೆ ಒರ್ಸೋಕ್ಕೆ. ಸ್ನಾನ ಮಾಡಿ ಸಾಕು ಕರ್ಕೊಬಂದಾಗ ಹಂಗೆ ಬೆಡ್ ಮೇಲೆ ಮಲಗಿಸ್ಕೊಂಡು ಒರೆಸ್ತಾ ಇರ್ತೀನಿ, ಸೊ ಅದಕ್ಕೆ ಸಾಕಾಗಲ್ಲ. ಸೊ ಇದಾದರೆ ನೀಟಾಗಿ ಒರ್ಸೋಕ್ಕೆಲ್ಲ ಎಕ್ಸ್ಟ್ರಾ ಸಿಗುತ್ತೆ ಬಟ್ಟೆ. ಸೊ ಈ ಥರದ್ದು ಬೇಸಿಕಲಿ ಏನು ಟ್ರೈ ಮಾಡ್ತಿದ್ದೀನಿ ಅಂದರೆ ಒಂದು ಚೆನ್ನಾಗಿರೋ ಟವಲ್ ಮೇಲೆ ಇನ್ವೆಸ್ಟ್ ಮಾಡಿ. ಬಿಕಾಸ್ ಐ ಥಿಂಕ್ ನಾನು ಇವಾಗ ತೊಗೊಂಡಿರೋ ಟವಲ್ಸ್ಗಳು ಬೇಗ ಹಾಳಾಗೋದಿಲ್ಲ, ಸೊ ಲಾಂಗ್ ಟೈಮ್ ಯೂಸ್ ಮಾಡ್ಬೋದು. ಸೊ ಅದರಿಂದ ಒಂದು ಚೆನ್ನಾಗಿರೋ ಟವಲ್ಸ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಓಕೆ. ಇವಾಗ ಆಪ್ಷನಲ್ ಬಂದರೆ ನಾನು ಟಾಯ್ಸ್ ಯೂಸ್ ಮಾಡಿದ್ದೀನಿ, ಬಾತಿಂಗ್ ಟಾಯ್ಸು ಯೂಸ್ ಮಾಡಿದ್ದೀನಿ. ಬೇಸಿಕಲಿ ಏನಕ್ಕೆ ಅಂದರೆ ಡಿಸ್ಟ್ರ್ಯಾಕ್ಟ್ ಮಾಡೋಕ್ಕೆ. ಸೊ ಈಗ ಸ್ನಾನ ಮಾಡಿಸ್ಬೇಕು, ಅವ್ರು ಸ್ನಾನ ಮಾಡಿಸ್ಕೊತಿರಲ್ಲ, ಸ್ನಾನ ಮಾಡಿಸೋದೇ ಒಂದು ದೊಡ್ಡ ಟಾಸ್ಕು ನಮಗೆ. ಸೊ ಅವ್ರು ನೀಟಾಗಿ ಸ್ನಾನ ಮಾಡಿಸ್ಕೊತಿರಲ್ಲ ಅಂದಾಗ ಏನಾದರೂ ಒಂದು ಡಿಸ್ಟ್ರಾಕ್ಷನ್ ಮಾಡಬೇಕು ಅನ್ನೋವಾಗ ಈ ಥರ ಟಾಯ್ಸ್ ತರಿಸಿ ನೋಡೋಣ ಅಂತ ತರಿಸಿದ್ದೆ. ಬಟ್ ನೋ, ಇಟ್ ಡಿಂಟ್ ವರ್ಕ್. ಅಂದರೆ ಒಂದಿನ ಇಂಟ್ರೆಸ್ಟಿಂಗಾಗಿ ಆಟ ಆಡ್ದೆ ಅಷ್ಟೇ, ಅದಾದ್ಮೇಲೆ ತೆಗೆದು ಬಿಸಾಕ್ದೆ. ಜಗ್ಗಲ್ಲೇ ತೊಗೊಂಡು ಬಟ್ಟೆ ತೊಗೊಂಡು ಶಾಂಪು ಹಾಕ್ಕೊಂಡು ಅದರಲ್ಲೇ ಆಟ ಆಡೋದವನು. ಇನ್ನೂ ಅದೇನೇ ಇನ್ನೂ ಇಂಟ್ರೆಸ್ಟೇ ಹೋಗಿಲ್ಲ. ಅದು ಹೆಂಗೆ ಎಷ್ಟು ದಿನ ಆಗುತ್ತಾ ಇಂಟ್ರೆಸ್ಟ್ ಎಲ್ಲ ಹೋಗೋಕ್ಕೆ ಅವನಿಗೆ. ಬಟ್ ಸೊ ಅವನು ಏನು ಸಾಮಾನಿದೆ ಸುತ್ತಮುತ್ತ ಅದರಲ್ಲೇ ತೊಗೊಂಡು ಆಟ ಆಡ್ತಿರ್ತಾನೆ. ಸೊ ಯೂಶಲಿ ಟಾಯ್ಸ್ ಎಲ್ಲ ನಂಗೆ ಅಷ್ಟೊಂದು ವರ್ಕ್ ಆಗಿಲ್ಲ, ಯೂಸ್ ಆಗಿಲ್ಲ ಅಂತ ಅನಿಸ್ತು. ಬಟ್ ಆಪ್ಷನಲ್ ನೋಡಿ, ಅದಕ್ಕೆ ಆಪ್ಷನಲ್ ಇಟ್ಟಿದ್ದೀನಿ. ಇಟ್ ಮೈಟ್ ವರ್ಕ್ ಫಾರ್ ಯು ಗೈಸ್. ಅಂದರೆ ಇದು ನಿಮಗೆ ಮೋಸ್ಟ್ಲಿ ವರ್ಕ್ ಆಗ್ಬೋದೇನೋ, ನಿಮ್ಮ ಮಕ್ಕಳು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದ್ದರೆ. ಸೊ ಮೇಯ್ನಾಗಿ ಅದು ನೀರು ಒಳಗೆ ಹೋಗೋದಿಲ್ಲ ಬಾತಿಂಗ್ ಟಾಯ್ಸು, ನೀರು ಮೇಲೆ ತೇಲಾಡ್ತಿರುತ್ತೆ, ಅಥವಾ ನೀರು ಹಾಕಿದ್ರೂ ಏನೂ ಆಗಲ್ಲ ಆ ಥರ ಟಾಯ್ಸು. ಅದಾದಮೇಲೆ ಯಾವ ಪ್ರಾಡಕ್ಟ್ಸು ತಗೋಬಾರ್ದು ಅಂತ ಬಂದರೆ ಈ ಕೋಂಬೋ ಸೆಟ್ಗಳು ಬರ್ತವೆ, ಡಿಫ್ರೆಂಟ್ ಶೇಪಲ್ಲಿರೋಂಥ ಬಾಚಣಿಗೆಗಳು ಬೇಕಾಗಿಲ್ಲ. ಒಂದು ಸಿಂಪಲ್ ಬಾಚಣಿಗೆನೇ ನಾವು ಯೂಸ್ ಮಾಡಿದ್ರೆ ಹೆಚ್ಚು. ಆದರೆ ಮೊದಲು ಇನ್ನೂ ಒಂದು 5-6 ಈ ಥರ ಶೇಪಲ್ಲಿ ಆ ಥರ ಶೇಪಲ್ಲಿ ಏನಕ್ಕೆ ಗುರು, ಏನೂ ಬೇಡ. ಈ ಥರದ್ರ ಮೇಲೆ ಏನು ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ಅದಾದಮೇಲೆ ಗ್ರೂಮಿಂಗ್ ಕಿಟ್ ಬರುತ್ತೆ, ಏನು ನೈಲು ಇದು ಶಾರ್ಪ್ ಮಾಡೋದು, ಇದು ಮಾಡೋದು, ನೇಲ್ ಕಟ್ ಮಾಡಿಸ್ಕೊಳ್ಳೋದೇ ಹೆಚ್ಚು ಗುರು. ಇನ್ನು ಶಾರ್ಪ್ ಬೇರೆ ಮಾಡಿಸ್ಕೊತಾರೆ ಅವರು, ಅದು ಏನು ವರ್ಕ್ ಆಗೋದಿಲ್ಲ ಅಷ್ಟೊಂದು. ಅದಾದಮೇಲೆ ಇನ್ನೊಂದು ಎಲೆಕ್ಟ್ರಿಕ್ ಗ್ರೂಮಿಂಗ್ ಕಿಟ್ ಬರುತ್ತೆ. ಏನಿದು ಫ್ಯಾನ್ಸಿಯಾಗಿ ಅಂತ ನಾವು ಕಲರ್ ಇರುತ್ತೆ, ಅದು ಹೆಂಗಿರುತ್ತೆ ಅಂತ ಇಲ್ಲೊಂದು ಇಮೇಜ್ ಆ್ಯಡ್ ಮಾಡ್ತೀನಿ. ಇದನ್ನೂ ತೊಗೊಂಡಿದ್ವಿ ನಾವು, ಅದೂ ಏನು ಯೂಸ್ ಆಗಿಲ್ಲ. ಚಿಕ್ಕ ಮಕ್ಕಳಿದ್ದಾಗ ಅವರು ನೇಲ್ ತುಂಬ ಥಿನ್ ಇರುತ್ತೆ ನೋಡಿ, ಸೊ ಆವಾಗ ಆ ಥರ ಟ್ರಿಮ್ ಮಾಡೋಕ್ಕೆ ಅಂತ ಎಲೆಕ್ಟ್ರಿಕ್ ಟ್ರಿಮ್ಮರ್ ತರಿಸಿದ್ವಿ. ಬಟ್ ನೋ, ಇಟ್ಸ್ ನಾಟ್ ಅಟ್ ಆಲ್ ಯೂಸ್ಫುಲ್. ಅದ್ರ ಮೇಲೂ ಅಷ್ಟೇ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ನಾನು ಹೇಳಿದ್ನಲ್ಲ, ಸಿಂಪಲ್ ಆ್ಯಂಡ್ ಎಲಿಗೆಂಟ್ ಇಷ್ಟೇ. ಇದೊಂದು ತಗೊಳ್ಳಿ ಅಷ್ಟೇ. ಇದೇ ದಿಸ್ ವಿಲ್ ಸರ್ವ್ ಆಲ್ ದ ಥಿಂಗ್ಸ್. ಅದರಲ್ಲೇ ನೀಟಾಗಿ ಎಲ್ಲ ಥರ ಇದು ಮಾಡ್ಕೊಬೋದು. ಟ್ರಿಮ್ ಏನೂ ಬೇಡ. ಅವೆಲ್ಲ ಅದ್ರ ಮೇಲೆ ಎಕ್ಸ್ಟ್ರಾ ಅದ್ರ ಮೇಲೆ ಏನು ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ನಾನು ಮಾಡಿದ್ದೀನಿ, ಅದಕ್ಕೆ ನಿಮ್ಗೆ ಹೇಳ್ತಿದ್ದೀನಿ. ಇದ್ರ ಮೇಲೂ ನೀವು ಮಾಡ್ತೀನಿ ಅಂದರೆ ನಿಮ್ಮ ಇಷ್ಟ. ಪೌಡರ್ ಪಫು ಮತ್ತು ಪೌಡರ್ ಬಾಕ್ಸ್ಗಳೆಲ್ಲ ಬರುತ್ತೆ. ಪೌಡರೇ ಯೂಸ್ ಮಾಡಲ್ಲ ಅಂದಮೇಲೆ ಈ ಬಾಕ್ಸ್ಗಳೆಲ್ಲ ಏನಕ್ಕೆ ತೊಗೊಳಲ್ಲ ಅಲ್ವಾ. ಸೊ ಪೌಡ್ರ್ ಯೂಸ್ ಮಾಡಿಬಿಡಿ. ಯಾಕೆ ಅಂತ ನಾನು ಆಲ್ರೆಡಿ ಒಂದು ವೀಡಿಯೋದಲ್ಲಿ ಹೇಳಿದ್ದೀನಿ. ಸೊ ಅದು ಯಾವ್ದು ವೀಡಿಯೋ ಅಂತ ಬೇಕಿದ್ರೆ ಇಲ್ಲಿ ಲಿಂಕ್ನ ಆ್ಯಡ್ ಮಾಡ್ತೀನಿ, ಅಥವಾ ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ. ಸೊ ಪೌಡ್ರ್ ಯೂಸ್ ಮಾಡೋಕ್ಕೆ ಹೋಗಬೇಡಿ. ನೀವು ಪೌಡ್ರ್ ಯೂಸ್ ಮಾಡಿಲ್ಲ ಅಂದರೆ ಈ ಥರ ಪೌಡರ್ ಪಫು ಅಥವಾ ಬಾಕ್ಸು ತೊಗೊಳೋದಿಲ್ಲ. ಸೊ ಇದಿಷ್ಟು ಪ್ರಾಡಕ್ಟ್ಸು ನನಗೆ ಗೊತ್ತಿರೋ ಎಲ್ಲ ಪ್ರಾಡಕ್ಟ್ಸ್ನ ಮೆನ್ಷನ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ, ಅಥವಾ ನಾನು ಟ್ರೈ ಮಾಡಿರೋ ಎಲ್ಲ ಪ್ರಾಡಕ್ಟ್ನ ಮೆನ್ಷನ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಸೊ ಎಂಡ್ವರೆಗೂ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಲವ್ ಯಾ, ಬಾಯ್.